ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. Lakme Iconic Kajal, now 2 times darker, cause bat wings are the new cat eyes. Fashion devils paint angel wings. The butterfly effect. Attract, distract. I fly with my eyes. Lakme Iconic, 24 hours of sling. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಅವರಿಗೆ ಬಿಜೆಪಿ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿ ಇಂದು ಮುಂಡಗೋಡದಲ್ಲಿ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪತ್ರಿಕಾಗೋಷ್ಠಿ ನಡೆಯಿತು. ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ್ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಕಾನೂನು ಸಲಹೆಗಾರ ಅಮರೇಶ್ ಹರಿಜನ್, ಗೋವಿಂದ್ ಬೆಂಡ್ಲಗಟ್ಟಿ, ಆರ್ಪಿಐ ಸಿರಿಸಿಯ ಜಿಲ್ಲಾಧ್ಯಕ್ಷರಾದ ದೀಪಕ್ ಕಾನಡೆ, ಜಿಲ್ಲಾ ಉಪಾಧ್ಯಕ್ಷ ಲೋಹಿತ್ ಪಾವಸ್ಕರ್, ಕೇಮಣ್ಣ ಲಮಾಣಿ, ನಾಗರಾಜ್ ಬೋವಿ, ರಾಮಚಂದ್ರ ಹರಿಜನ್, ಗಿಡ್ಡಪ್ಪ ಬೋವಿ ಮುಂತಾದವರಿದ್ದರು. ನಾವು ಅನಂತಮೂರ್ತಿ ಹೆಗಡೆ ಅವರಿಗೆ ಟಿಕೆಟ್ ಕೊಟ್ಟರೆ 100ಕ್ಕೆ 100 ನಾವು ಅವ್ರನ್ನ ಆರಿಸಿ ತರ್ತೇವೆ. 5 ವರ್ಷಕ್ಕೆ ಆರಿಸಿ ಬರ್ತಾರೆ, ಮತ್ತು ಪುನಃ 5 ವರ್ಷಕ್ಕೆ ಬರ್ತಾರೆ. ಆದ್ರೆ ಬರೀ ತಂದಿದ ಮನುಷ್ಯಾಗ ತಂದ್ರೆ ಕೆಲಸಗಳು ಆಗಂಗಿಲ್ಲ. ಯಾಕಂದ್ರೆ ಹೋದ ಚುನಾವಣೆ MLA ಚುನಾವಣೆ ಒಳಗೆ ಗೊತ್ತಾಗಿದೆ. ಕಾಗೇರಿ ಅವರು 7 ಸರ್ತಿ ಆರಿಸಿ ಬಂದರು. ಜನ ಬ್ಯಾಸತ್ತು ಒಳ್ಳೆ ಶಾಸಕರಾಗಬೇಕಂತ ಭೀಮಣ್ಣ ನಾಯಕನ ಆರಿಸಿದ್ರು. ಹಂಗೆ ನಾವೇನಂತೀವಿ, ಇವತ್ತು ರಾಮ ಮಂದಿರ 500 ವರ್ಷ ಇತಿಹಾಸ ತಗೊಂಡು ಮೋದಿಯವರು ಒಳ್ಳೆ ಹೆಸರಿದೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಾ ಏನಂತೀನಿ, ನಿಮ್ಮ ಕಾರ್ಯಕರ್ತರಿಗೆ ಬಡವ್ರು ಕೊಡ್ರಿ, ಅವ್ನು ಕೆಲಸ ಮಾಡಿ ತೋರಿಸ್ತಾನೆ. ತಂದವ್ರಿಗೆ ತಂದ್ರೆ ಅವ್ರ ಕೆಲಸ ಯಾವತ್ತೂ ಮಾಡೋಂಗಿಲ್ಲ. ಜನಕ್ಕೆ ಒಳ್ಳೆ ವ್ಯಕ್ತಿ ಬೇಕು. ಯಾಕಂದರೆ ಒಂದು ಬಡವ್ರಿಗೆ ಏನಾರ ಆದ್ರೆ ಹೋಗಿ ನಿಂತವ್ರಿಗೆ ಹೇಳೋಂಥ ವ್ಯಕ್ತಿ ಬೇಕು. ಅನಂತಮೂರ್ತಿ ಹೆಗಡೆ ಅವರು ಒಳ್ಳೆ ಸಜ್ಜನವರು ಅದಾರ. ಮತ್ತು ಮೆಡಿಕಲ್ ಕಾಲೇಜಿಗೆ ಅಲ್ಲಿ ಮೊನ್ನೆ ಧರಣಿ ಕುಂತಿದ್ರು, ನಾನು ಕುಂತೇನೆ. ಕಾರವಾರಕ್ಕೆ ಅಲ್ಲಿ ನಡ್ಕೊತ ಪಾದಯಾತ್ರೆ ಮಾಡಿದರು. ಈಗ ಇನ್ನೂ ಅಧಿಕಾರ ಸಿಗಲಾರ್ದೆ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಅಧಿಕಾರ ಸಿಕ್ಕರೆ ಎಷ್ಟು ಕೆಲಸ ಮಾಡ್ಬೋದು, ಅದು ಮ್ಯಾಲಿನ ತಾವು ಮೋದಿಯವರು ಇದನ್ನು ತಿಳ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾವೇನು ಇವತ್ತು ನನ್ನ ಮಗ ಇರ್ಬೋದು, ಅನ್ನದಾತ ರೈತ ಸಂಘ ಮತ್ತು ದಲಿತ ಸಂಘ ಮಿತ್ರ ಸೈನ್ಯ ಮತ್ತು ಕರ್ನಾಟಕ ಅಹಿಂದ ರಕ್ಷಣೆ ಸಮಿತಿ, ನಮ್ಮ ಮಗ ರಾಮಚಂದ್ರ ಅವರು, ಕೇಮಣ್ಣ ಡಾಕಪ್ಪ ಲಮಾಣಿ, ಆಮೇಲೆ ಇನ್ನೊಂದು ಭಾಳ ಮುಖ್ಯ ವಿಷಯ ಅಂದರೆ ರಿಪಬ್ಲಿಕ್ ಪಾರ್ಟಿ ಅಂದರೆ ಅದರಲ್ಲಿ ರಾಜ್ಯ ಉಪಾಧ್ಯಕ್ಷ ಅದನ್ನು. ನನಗೆ ಎಷ್ಟು ಹುದ್ದೆ ಬರೋಕತ್ತಾವ ಅಂದ್ರೆ ನನಗೆ ಬ್ಯಾಡಪ್ಪ ಅನ್ನಂಗೈತಿ. ಆದರೂ ನಾನು ಮಾಡ್ತಾಯಿದ್ದೀನಿ. ನಾನು 100 ಕೊಟ್ಟರು ಜನಕ್ಕಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಆಸ್ತಿ ಅಂತಸ್ತು ಬೇಡ, ದುಡ್ಡು ಬೇಡ. ನಾವು ಜನಕ್ಕೆ ಒಂದು ಒಳ್ಳೆಯ ವ್ಯಕ್ತಿನ ಆರಿಸ್ಬೇಕಂಥೇಳಿ ನಾನು ಎಲ್ಲ BJP ಮುಖಂಡರಿಗೆ, ಸದಸ್ಯರಿಗೆ, ಇಡೀ ರಾಜ್ಯದಲ್ಲಿ ಎಷ್ಟು ಅದಾರ, ಮತ್ತು ಈಗ ಹೊಸದಾಗಿಂದ ರಾಜ್ಯಾಧ್ಯಕ್ಷರಾಗ್ಯಾರ ಯಡಿಯೂರಪ್ಪನ ಮಗ, ಇವೆಲ್ಲ ಹೊಸ ಮುಖಕ್ಕೆ ಕೊಟ್ಟರೆ ನಾವು 100ಕ್ಕೆ 100 BJP ತರ್ತೇವೆ ಅಂಥೇಳಿ, ನಮಗೇನು ದುಡ್ಡು ಬೇಡ, ಏನು ಬೇಡ, ನಾವು ನಿಂತು ದುಡಿತೇವೆ ಅಂಥೇಳಿ ಪ್ರಮಾಣ ಮಾಡ್ತೀವಿ. ಮುಂಡಗೋಡದ ಕರಗಿನಕೊಪ್ಪದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಇಂದು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೊರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಊಟ ಹಾಗೂ ಮೂಲಭೂತ ಸೌಕರ್ಯಗಳ ಪರಿಶೀಲನೆ ನಡೆಸಿದರು. ಸ್ವಚ್ಛತೆ ಕಾಪಾಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ಪ್ರಿನ್ಸಿಪಾಲರಿಗೆ ಖಡಕ್ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶಂಕರ್ ಗೌಡಿ, ಪ್ರಿನ್ಸಿಪಾಲರಾದ ಮಂಜುನಾಥ್ ಮರಿತಮ್ಮನವರ್ ಇದ್ದರು.
ಆದಂಥ ಒಂದು ಜಾಗಕ್ಕೆ ಆದಂಥ ಮಕ್ಕಳಿಗಾಗುವಂಥ ತೊಂದರೆಯನ್ನು ಸರ್ಕಾರದ ಗಮನಕ್ಕೆ, ನಮ್ಮ ಗಮನಕ್ಕೆ, ಸಾರ್ವಜನಿಕರ ಗಮನಕ್ಕೆ ತರಬೇಕಾಗಿದ್ದೇ ಆದ್ಯ ಕರ್ತವ್ಯ. ಒಂದು ಕಾಲಕ್ಕೆ ಪತ್ರಿಕೆಯಲ್ಲಿ ಒಂದು ಇಂಥ ಘಟನೆಗಳು ಬಂದರೆ ಒಂದು ತಾಸದಲ್ಲಿ ಅಧಿಕಾರಿ ಸಸ್ಪೆಂಡ್ ಆಗ್ತಕ್ಕಂಥ ಕಾಲ ಇತ್ತು. ಇವತ್ತು ಅವಶ್ಯಕತೆ ಇದ್ದಂಥ ವರದಿಗಳ ಬಗ್ಗೆ ಪತ್ರಿಕೆಗಳು ಯೋಚನೆ ಮಾಡಿದೆ, ಅವಶ್ಯಕತೆ ಇಲ್ಲೋ ಅಂಥ ವರದಿಗಳ ಬಗ್ಗೆ ಯೋಚನೆ ಮಾಡಿ ಇವತ್ತು ನಾವಿಲ್ಲಿ ಬರ್ತೇವೆ. ಇಂಥ ತೀರಾ ಅವಶ್ಯ ಇರತಕ್ಕಂಥ ಕಟ್ಟ ಕಡೆ ಬಡವರು ಬದುಕಬೇಕಾದಂಥ ಜಾಗ ಇದೆ. ನಮ್ಮದೇ ಮಕ್ಕಳ ಜಾಗದಲ್ಲಿ ಈ ಪರಿಸ್ಥಿತಿ ಹೀಗಾದೇನು ಅಂದ್ಕೊಳ್ತೇವೆ ನಾವು. ಆ ಕಾರಣಕ್ಕಾಗಿ ನಾನು ಇವತ್ತಿನ ಭೇಟಿ ಮಾಡಿದ್ದೇನೆ, ಇಲ್ಲಿ ಅವ್ಯವಸ್ಥೆ ನೋಡಿದ್ದೇನೆ. ವಿಶೇಷವಾಗಿ ಆ ಲ್ಯಾಟ್ರಿನ್ ವ್ಯವಸ್ಥೆ ಬಗ್ಗೆ ಅತಿ ಶೀಘ್ರದಲ್ಲಿ 15 ದಿವಸ ಒಳಗೆ ಅದಕ್ಕೆ ಬೇಕಾದಂಥ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ತುರ್ತು ಕ್ರಮ ತೆಗೆದುಕೊಳ್ತೀನಿ. ಇದು ಉದ್ಘಾಟನೆ ಆದರೆ ಎಷ್ಟೋ ರಶ್ ಕಮ್ಮಿ ಆಗುತ್ತೆ. ಈಗೇನಾಗಿದೆ, 2 ಹೊಸ ಕಾಲೇಜುಗಳು ಉದ್ಘಾಟನೆ ಆಗಿದೆ ಅಂತ ಕಾರಣಕ್ಕೆ 140 ಕಾಲೇಜ್ ಮಕ್ಕಳು, 114 ಮಕ್ಕಳು ಇದೇ ಕಟ್ಟಡದಲ್ಲಿ ರಶ್ ಆಗಿಬಿಟ್ಟಿದೆ. ಹಾಗಾಗಿ ಲ್ಯಾಟ್ರಿನ್ಸ್ ಎಲ್ಲ ರಶ್ ಆಗಿದೆ. ಅತಿ ಶೀಘ್ರದಲ್ಲೇ ಇವತ್ತು ಕಟ್ಟಡ 90% ಪುನಃ ಆಗಿದೆ. ಇವತ್ತೇ ಗುತ್ತಿಗೆದಾರ ಕಡೆ ಕ್ರೈಸ್ಟ್ಗೆ ಮಾತಾಡಿ ಅತಿ ಶೀಘ್ರದಲ್ಲೇ 15 ದಿವಸ ಒಳಗೆ ಇದು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಕ್ರಮ ತೆಗೆದುಕೊಳ್ತದೆ. ಒಟ್ಟಾರೆ ನಮ್ಮ ಯೋಚನೆ ಇರತಕ್ಕಂಥದ್ದು, ಅದಕ್ಕೆ ನಮ್ಮ ತಹಶೀಲ್ದಾರ್ ಇವತ್ತಿನ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದೇನು ಆಗಬೇಕು, ನೀವೇನು ರೆಕಮೆಂಡ್ ಮಾಡ್ತೀವಿ ಅದರಂತೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದೀನಿ. ನಮ್ಗೆ ಒಟ್ಟಾರೆ ಇದ್ದದ್ದು ಬಡವರ ಮಕ್ಕಳು ಕಲಿತಕ್ಕಂಥ ಸ್ಕೂಲು, ಬಡವರ ಮಕ್ಕಳು ಬದುಕಬೇಕಾದಂಥ ಸ್ಕೂಲು. ಆ ಮಕ್ಕಳ ಬದುಕಿಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗಬಾರ್ದು. ಅವ್ರು ಹೊಟ್ಟೆ ಕಡಿಮೆ ಆಯಿತು ಅಂತಕ್ಕಂಥ ಸ್ಥಿತಿ ಆ ಮಕ್ಕಳಿಗೆ ಬರಬಾರ್ದು. ಆ ಕಾರಣಕ್ಕಾಗಿ ಇವತ್ತು ಈ ಒಂದು ಕ್ರಮವನ್ನು ಹೇಳ್ಕೊಳ್ಳಿಕ್ಕೆ ಒಟ್ಟಾರೆ ಇಂಥ ಘಟನೆಗಳ ಬಗ್ಗೆ ಮಾಧ್ಯಮದವರು ಕೂಡ ಆಗಾಗ ಎಚ್ಚರಿಕೆ ವಹಿಸಿ ಒಳ್ಳೆಯ ಲಕ್ಷಣ ಇದೆ. ನಮ್ಮೂರಿನ ಸ್ಕೂಲ್ ಚೆನ್ನಾಗಿರಬೇಕು, ನಮ್ಮೂರಿನ ಸ್ಕೂಲ್ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಮೂಲಭೂತ ಉದ್ದೇಶ ಇರತಕ್ಕಂಥದ್ದು. ನಮಗಿದರಲ್ಲಿ ಯಾರಿಗೂ ನಿಮಗೂ ಏನು ಸ್ವಾರ್ಥ ಇದೆ, ನಮಗೂ ಏನು ಸ್ವಾರ್ಥ ಇದೆ. ಒಳ್ಳೆ ತರಕಾರಿ ತರೋದಕ್ಕೆ ಏನಾಗುತ್ತೆ, ಪೇಟೆ ಎಷ್ಟು ದೂರ ಇದೆ ಪೇಟೆ 10 ಮಿನಿಟ್ಗೆ ಹೋಗಿ ತರಕಾರಿ ತೊಗೊಳ್ಬೋದು. ಅಥವಾ ಒಂದು ಮನುಷ್ಯನಿಗೆ ತರಕಾರಿ ದಿವಸ ಬೆಳಿಗ್ಗೆ ತೊಗೊಂಬಂದ ತರಕಾರಿ ನಾವು ಇಲ್ಲೇ ತಂದು ಕೊಟ್ಟಿರ್ತಾರೆ. ತಾಜಾ ತರಕಾರಿ ಸಿಗುತ್ತೆ ಮಕ್ಕಳಿಗೆ. ಹೀಗೆ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಇಲ್ಲಿ ಪ್ರಿನ್ಸಿಪಾಲ್ ವಹಿಸಬೇಕು. ಇಲ್ಲಿ ಒಳ್ಳೆಯದಾದರೂ ಗೋಷ್ಟು ಕ್ರೆಡಿಟ್ ಪ್ರಿನ್ಸಿಪಾಲ್, ಇಲ್ಲಿ ಕೆಟ್ಟದ್ದಾದರೂ ಗೋಷ್ಟು ಕ್ರೆಡಿಟ್ ಪ್ರಿನ್ಸಿಪಾಲ್. ನಾವು ಬೇರೆಯವರನ್ನ ಜವಾಬ್ದಾರಿಯನ್ನು ಮಾಡೋದು. ನಾವು ಹೂ ಇಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್, ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿಸ್. ಇಲ್ಲಿ ಏನೇ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆದರೂ ಪ್ರಿನ್ಸಿಪಾಲನ್ನೇ ಹೊಣೆಗಾರ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.